ಹೇ ಗಾಯ್ಸ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಯಾಕಂದ್ರೆ ಯಾವಾಗ ನೋಡ್ತೀರಿ ವಿಡಿಯೋ ಗೊತ್ತಿಲ್ಲ ನಂದು, ಅವಾಗ ಹೇಳ್ಬಿಡೋದು ಬಟ್ ಮತ್ತು ನೆನ್ನೆ ಬ್ಲಾಗ್ ಎಲ್ಲರೂ ನೋಡಿರಿ ಅನ್ಕೋತೀನಿ. ಎಲ್ಲರೂ ವಿಡಿಯೋ ನೋಡಿರಿ, ಹಿಂಗೆ ಕೀಪ್ ಸಪೋರ್ಟಿಂಗ್ ಇರಲಿ. ಮತ್ತು ನಾವು ಮಾಡಬೇಕತ್ತೇವು, ಟೈಮ್ ಇಲ್ಲರಿ, ಟೈಮ್ ಇಲ್ಲ ಗೈಸ್. ನೋಡ್ರಿ, ನಾವು ಮೈ ತಕೊಂಡು ಇದು ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ವಿಡಿಯೋ ಮಾಡಿಲ್ಲ, ಜರ ಕೆಲಸ ಇತ್ತು ಅದಕ್ಕೆ. ಇವತ್ತು ಯಾಕೆ ಯಾರಿಗೂ ನೋವು ಬೇಸರ ಅಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ನ ಮೆಸೇಜ್ ಮಾಡ್ಯಾರ, ಏನು ಹೀಗೆ ಏಟ್ ಮಾಡಾಕತ್ತಾರ ಮಂದಿ. ಅಕಸ್ಮಾತ್ ಒಂದು ಲೆವೆಲ್ ಹೋತು ಅಂದ್ರೆ ಮುಗಿದ ಕತೆ ಅವರು. ಯೂಟ್ಯೂಬ್ದಾಗ ಕಾಮೆಂಟ್ ಹಾಕಿರ ಅದ್ರ ಕಲ ಒಂದು ಆತಾಗ್ಯದ. ಪ್ಯಾರಾನೈಟ್ ಚಂದಾಗಿದ್ದ ಅದ್ರ ಕಲಾಗ ಇಟ್ಟಾಗ್ಯದ. ಏನು ಮಾಡಿದ್ರಿ, ಕಾಮೆಂಟ್ ಹಾಕದ ಅವ್ನು ಬರ್ರಿ ನನ್ನ ಮುಂದಿನ ಪಾಸ್ ಆಗಬೇಕು ಅವನು. ಏನು ನಾವು ತೋರಿಸ್ಬಿಡ್ತಾವೆ. ಕಾಮೆಂಟ್ ಏನಂತ ಹಾಕ್ಯಾನಂತ ಹೇಳಲ್ಲ, ಕಾಮೆಂಟ್ ನಾನೇ ಡಿಲೀಟ್ ಮಾಡ್ದವು. ಮತ್ತು ಅವ್ರಿಗೆ ಏನು ಅಂತಿದ್ನ ಏನಿಲ್ಲ, ವಿಡಿಯೋನು ಏನೂ ಮಾಡಿಲ್ಲ ಅಂಥದ್ದು. ಸೊ ಮೇರ್ಲೆ ತಂದು ನೀವು ಅಂತಿದ್ದೆವು ನಮ್ಮ ಫ್ಯಾನ್ ಹಚ್ತಾವ. ಮಳೆಗಾಲದಾಗ ನಾವು ಬಿಸಿಲು ಬರ್ತದೆ ರೀ, ಬಿಸಿಲಾಗ ಧೂಪ. ನೋಡ್ರಿ ಗೈಸ್, ಇಂಥ ಮಂದಿ ಇರ್ತದೆ, ಹೆಂಗೆ ಮಾಡೋದು ಹೇಳ್ರಿ. ಬೆಳ್ಸಂಗಿಲ್ಲ, ಒಟ್ಟ ಮಂದಿ ಬೆಳ್ಸೋ ಕಡೆ ವಿಚಾರ ಮಾಡಲ್ಲ. ಅವನವ್ನು ತುಳಿಬೇಕಂತಂದೇ ವಿಚಾರ ಮಾಡ್ತಾನೆ, ಏನಾಕರೆ ಬೆಳೆಸ್ಬೇಕಂತ ಯಾರೂ ವಿಚಾರ ಮಾಡಲ್ಲ. ನಾ ಭಾಳ ಈಜಿದಾಗ ಕಲ್ತು ಬಿಟ್ಟಿನದು. ನಾ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ನಾ ವಿಡಿಯೋ ಮಾಡ್ತಿದ್ದಿಲ್ಲ, ಏನೂ ಮಾಡ್ತಿದ್ದ, ಸುಮ್ಮ ಫಾಲ್ತು ರೀಲ್ಸ್ ನೋಡ್ತಿದ್ದ. ಅವಾಗ 400-500 ಮಂದಿಗೆ ವಿಡಿಯೋ ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ಕೊತ ಬಂದೀನಿ. ಮತ್ತು ಅವರು ರೀಚ್ 10-15K ಆಯಿತು. ಆವಾಗ ನಾ ಮತ್ತು ಅನ್ಫಾಲೋ ಮಾಡೀನಿ ಅವ್ರಿಗೆ. ಓಕೆ, ಅದು ಯಾಕಪ್ಪ ಅಂತಂದ್ರೆ ನಾ ಮತ್ತು ವೀಡಿಯೋ ಮಾಡ್ಲಿಕ್ಕೆ ಚಾಲೂ ಮಾಡ್ದೆ, ಮತ್ತು ಫಾಲೋವರ್ಸ್ ಜಾಸ್ತಿ ಇದ್ರಿ ಅಂದ್ರೆ ಇದು ಆಗ್ತದಂದು ಫಾಲೋ ಮಾಡೀನಿ. ಅಷ್ಟು ಮಾಡಲ್ಲ ಯಾರಾಗ ಸಪೋರ್ಟ್. ಎಷ್ಟು ಮಂದಿ ಯಾರ ಫಾಲೋ ಮಾಡಿದವರು ಮತ್ತು ನೋಡ್ತಾರೆ ವೀಡಿಯೋಗಳು, ಲೈಕ್ ಕೊಡಲ್ಲ, ಕಮೆಂಟ್ ಹಾಕಲ್ಲ, ಶೇರ್ ಮಾಡಲ್ಲ. ಎಲ್ಲ ದುನಿಯಾ ಅಟ್ಟಿಜಿ ಅಲ್ರಿ ಅಂದ್ಕೊಂಡಂಗೆ ಬದುಕ್ತೇವೆ ಅನ್ನೋದು ಭಾಳ ಹೈರಾಣ ಆಗಿ ಮುಂದೆ ಹೋದಾಕ್ರೆ ರಾಸ್ತಾ ಒಂದು ಸರಗಳು ಸಿಗ್ತದೆ. ಇಲ್ಲ ಇಲ್ಲಿದಿಂದ ಹಿಂಗೆ ಹೊಂಕೊಂಡು ಹೋಗನೇ ಇರೋದು ಪೈಲ. ಅಷ್ಟು ಈಜಿ ಅನ್ಕೋಬೇಡ್ರಿ ಜೀವನ. ಅಂದ್ಕೊಂಡಂಗೆ ನಾ ಇರ್ತೇನೆ ಅನ್ನೋದು ನಾವು ಎಲ್ಲ ಅನ್ಕೋತಿದ್ದೆವು. ನಾವು ಟೆಕ್ಕಾದಲ್ಲಿ ಮುಂದಿನ ಹೇಳಲ್ಲ, ಅಸಹ್ಯ ಅಂತ ಮತ್ತು ಹಂಗೆ. ಬಾಯ್ ಗೈಸ್, ಮಕ್ಕೋತೀನಿ ಅಂತ ಸುಸ್ತಾಲ ಬರ್ದು ಮಕ್ಕೊಂಡು ಆಮೇಲೆ ಮಾಡೋದು. ಗೈಸ್ ನೋಡ್ರಿ ನಾವೀಗ ಊಟ ಮಾಡಿ ಹೊಂಟಿದ್ದೆವು ರೂಮಿನ ಕಡೆ. ಮತ್ತೇನು ಹೇಳ್ಬೇಕು, ಮತ್ತೇನಿಲ್ಲ. ಅಟ್ಟೆ ಅದು ಹೇಟ್ ಕಾಮೆಂಟ್ಸು ಬರ್ತಾವೆ, ಎಲ್ಲನೂ ಬರ್ತಾವೆ, ನೋಡ್ಬೇಕು, ತಗ್ಸ್ಕೋಬೇಕು. ನಡೀತದೆ. ಮುಂದೆ ಹೊಂಟೇವು ಅಂದ್ರೆ ತೊಳೆಯವರು ಬೆಳೆಸೋರು 2 ಮಂದಿ ಇರ್ತಾರೆ. ನಾವು ಕಂಟ್ರೋಲ್ದಾಗಿದ್ದು ಹೊಂಟದ ಅಟ್ಟೆ. ಓಕೆ, ಕೆಲ್ಸಿಗೆ ಹೋಗ್ತಾನೆ, ಮತ್ತು ಚಂಜಿ ಮಾಡಿ ಸಿಗ್ತಿಲ್ಲ. ಗೈಸ್ ನೋಡ್ರಿ, ನಮ್ದು ಈಗ ಕ್ಲೋಸಿಂಗ್ ಟೈಮ್ ಆಯಿತು, ಮಾರ್ಟ್ ಕ್ಲೋಸ್ ಆಯಿತು. ನಾವು ಹೊರಗೆ ಬಂದೀವಿ ಈಗ. ಮತ್ತೇನಿಲ್ಲ, ಊಟ ಮಾಡ್ತೀವಿ ಸದ್ಯ ಹೋಗಿ. ಆಯ್ತು ನೋಡ್ರಿ, ನಾವು ಊಟ ಮಾಡಿ ಬಂದೀವಿ ಈಗ ಹೊರಗೆ. ಊಟ ಮಾಡಿ ಹೊರಗೆ ಇರ್ತೇವೆ ಊಟ ಮಾಡ್ಲಿಕ್ಕೆ.
ಸೊ ಇದಾಗಿತ್ತು ನಮ್ದು ಇವತ್ತಿಂದ ಬ್ಲಾಗ ನೋಡ್ರಿ. ಇಷ್ಟೇ ಇಲ್ಲ ಜೀವನ ನಮ್ದು. ಒಂದು ದಿನ ಹೆಂಗೆ ಹೋಗ್ತದೆ ಅಂದ್ರೆ ಹಿಂಗೆ ಹೋಗ್ತದೆ ನೋಡ್ರಿ. ಮತ್ತು ಇದ್ರೆ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಸೀದಾ ಮುಂಚೆ ಹೇಳೋದು 11ಕ್ಕೆ ಕೆಲ್ಸಕ್ಕೆ ಹೋಗೋದು, ಕೆಲಸದಿಂದ 1ಕ್ಕೆ ಊಟಕ್ಕೆ ಬರೋದು, 2ಕ್ಕೆ ಮತ್ತು ಸ್ಟೋರಿಗೆ ಹೋಗೋದು. ಮತ್ತು ಸ್ಟೋರಿಗೆ 2ಕ್ಕೆ ಹೋದೆವಪ್ಪ ಅಂತಂದ್ರೆ 10 ತನಕ ಅಲ್ಲೇ ಇರಬೇಕು. 10 ತನಕ ಕೆಲಸ ಇರ್ತಾವೆ. ಕೆಲಸ ಮಾಡಿ ಊಟ ಮಾಡಿ ಮಕ್ಕೊಳಕ್ಕೆ ಹೋಗೋದು ಅಷ್ಟೇ.